ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಕಿಚನ್ ಪಂಚಾಯಿತಿಯಲ್ಲಿ ರಜತ್ ಹಾಗೂ ಧ್ರುವಂತ್ಗೆ ದೊಡ್ಡ ಜಗಳನೇ ಆಗಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಕಿಚ್ಚ ಸರ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಮೊದಲು ಧ್ರುವಂತರ ಅವ್ರ ಲೆಟರ್ ಬಗ್ಗೆ ಮಾತಾಡ್ತಿರ್ತಾರೆ, ಅದ್ರ ಮಧ್ಯದಲ್ಲಿ ರಜತ್ ಅವ್ರು ಮಾತಾಡ್ತಾರೆ. ಇದ್ದಕ್ಕಿದ್ದಾಗೆ ಕೈ ಎತ್ತಬೇಕು, ಮೊದಲೇ ಮಾತಾಡ್ಬೇಕಂದ್ರೆ ಕೈ ಎತ್ತಬೇಕಾಗುತ್ತೆ ಕಿಚನ ಪಂಚಾಯಿತಿಯಲ್ಲಿ. ಬಟ್ ಧ್ರುವಂತವ್ರ ಕೈ ಕೂಡ ಎತ್ತೋದಿಲ್ಲ, ಇದ್ದಕ್ಕಿದ್ದಂಗೆ ಜಗಳ ಕೊಟ್ಟೋಗ್ತಾರೆ. ನಾನು ಅವ್ರ ಬಗ್ಗೆ ಮಾತಾಡ್ತಿರೋ ಕಾರಣ ಕೇಳೋದೇ ಇಲ್ಲ, ಎಕ್ಸ್ಕ್ಯೂಸಸ್ ಕೇಳೋದೇ ಇಲ್ಲ. ಇದಕ್ಕಿದ್ದಂಗೆ ನನ್ನ ಬಗ್ಗೆ ಹಂಗೆ ಮಾತಾಡ್ತೀನಿ ಹಿಂಗೆ ಮಾತಾಡ್ತೀನಿ ಅಂತ ಹೊರ್ಟೋಗ್ತಾರೆ ಜಗಳಕ್ಕೆ. ಇದರಿಂದ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ ಕಿಚ್ಚ ಸರ್. ನೀವೇ ಮಾತಾಡ್ಕೊಳ್ಳಿ, ನೀವೇ ಸರಿಪಡಿಸ್ಕೊಳ್ಳಿ, ನಾವೇಂದಕ್ಕೆ ಬರೋದು ಅಂದ್ಬಿಟ್ಟು ಕಿಚ್ಚ ಸರ್ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಏನಾಗಿದೆ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಇವಾಗ ಜನಗಳಿಂದ ಏನೇನು ಅಭಿಪ್ರಾಯ ಇರುತ್ತಲ್ಲ ಅದನ್ನ ಬಿಗ್ ಬಾಸ್ ಅವರೇ ಒಂದು ಲೆಟರ್ ಬರೆದ್ಬಿಟ್ಟು ಪೋಸ್ಟ್ ಬಾಕ್ಸ್ ಥರ ಮಾಡಿಬಿಟ್ಟು ಅದ್ರೊಳಗಡೆ ಹಾಕಿದ್ದಾರೆ. ಅಂದರೆ ಜನಗಳು ಕೊಟ್ಟಿದ್ದಾರೆ, ಪ್ರಶ್ನೆಗಳು ಕೇಳಿದ್ದಾರೆ ಅನ್ನೋ ಥರ. ಆ್ಯಕ್ಚುಲಿ ಜನಗಳ ಕ್ವಶನು ಸ್ವಲ್ಪ ಇರುತ್ತೆ ಎಲ್ಲ ಕಂಟೆಸ್ಟೆಂಟ್ಗಳಿಗೆ, ಜನಗಳ ಮನಸ್ಸಲ್ಲಿ ಏನೇನಿದೆ ಅಂತ. ಗಿಲ್ಲಿಗೂ ತುಂಬ ಡಿಫ್ರೆಂಟಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅವಹೇಳನ ಮಾಡ್ತಾರೆ ಮಾತಿನಲ್ಲಿ ಅಂತ ಇರುತ್ತಲ್ಲ, ಆ ಥರ ಬಂದಿದ್ದಾರೆ. ಎಂದಕ್ಕೆ ಆ ಥರ ಅವಹೇಳನ ಮಾಡಿ ಕಾಮಿಡಿ ಮಾಡ್ತೀರಾ ಅನ್ನೋ ರೀತಿ ಬಂದಿರುತ್ತೆ. ಒಬ್ಬೊಬ್ರಿಗೂ ಒಂಥರ, ಆಮೇಲೆ ಕಾವ್ಯಂಗೆ ನಿನ್ನ ಗಿಲ್ಲಿ ನೆರಳಾಗಿದೆಯಾ ಅನ್ನೋ ರೀತಿ ಬಂದಿರುತ್ತೆ. ತುಂಬ ಒಬ್ಬೊಬ್ರಿಗೊಂಥರ ಡಿಫ್ರೆಂಟಾಗಿ ಲೆಟರಿಗೆ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಜನಗಳ ಅಭಿಪ್ರಾಯ ಅಲ್ದಿದ್ರು ಬಿಗ್ ಬಾಸರ ಅಭಿಪ್ರಾಯ ಏನಿದೆ ಅದು ಸ್ವಲ್ಪ ಮಿಕ್ಸ್ ಮಾಡಿ ಲೆಟರ್ ಬರೆದು ಬಿಗ್ ಬಾಸ್ ಅವರೇ ಅದರೊಳಗಡೆ ಹಾಕಿರ್ತಾರೆ. ಈಗ ಫಸ್ಟಿಗೆ ಮೊದಲನೇ ಲೆಟರ್ ಬರೋದೆ ಧ್ರುವಂತ್ ಅವ್ರದ್ದು. ಅವರು ಓದ್ತಾ ಇರ್ತಾರೆ. ಧ್ರುವಂತ್ ಅವರೇ, ನೀವು ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ ಅಂತ ಜನಗಳು ಬರೆದಿರ್ತಾರೆ. ಅದನ್ನು ಓದ್ತಾರೆ ಧ್ರುವಂತ್ ಅವರು. ಅದಕ್ಕೆ ಕಿಚ್ಚ ಸರ್ ಕೂಡ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡು, ಏನಕ್ಕೆ ಜನಗಳು ಕೇಳ್ತಿದಾರಲ್ಲ, ಏನಕ್ಕೆ ಮನೆ ಬಿಟ್ಟು ಹೋಗ್ಬೇಕು ಅಂತಿದ್ದೀರಾ, ಅದು ಏನು ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಾರೆ. ಧ್ರುವಂತ್ ಅವ್ರು ಹೇಳ್ತಿದ್ದಾರೆ, ನಾನು ಅಲ್ದಿರೋ ಬ್ಲೇಮ್ಸ್ಗಳನ್ನ ನನ್ನ ಮೇಲೆ ಕಂಟಿನ್ಯೂಸ್ ಆಗಿ ಆಗ್ತಾ ಬಂದರು, ಅದರಿಂದ ಆಗೋ ಡ್ಯಾಮೇಜ್ಗಳು ನನಗೆ ಬೇಕಾ ಅಂತ ಧ್ರುವಂತ್ ಅವ್ರು ಹೇಳ್ತಾರೆ. ಆಗ ರಜತ್ ಅವ್ರು ಹೇಳ್ತಾರೆ, ಸರ್ ಒಂದು ನಿಮಿಷ, ಅಂದರೆ ರಜತ್ ಅವ್ರು ಹೇಳ್ತಿದ್ದಾರೆ ಡ್ಯಾಮೇಜ್ ಮಾಡ್ಕೋತಾ ಇರೋದೇ ಧ್ರುವಂತ್. ಅಂದರೆ ಅವನ ಅಸಭ್ಯವಾಗಿ ಮಾತಾಡೋದು, ಅವನ ಅಸಭ್ಯ ವರ್ತನೆಯಿಂದ ಆ ಥರ ಅವನೇ ಡ್ಯಾಮೇಜ್ ಮಾಡ್ಕೊಳ್ತಿದ್ದಾನೆ ಅಂತ ಹೇಳ್ತಾರೆ. ಇವರು ಧ್ರುವಂತ್ ಅವ್ರು ಹೇಳ್ತಾರೆ, ಇದು ವೆರಿ ರಾಂಗ್ ಸ್ಟೇಟ್ಮೆಂಟ್ ಸರ್. ಅವ್ರು ಹೇಳ್ತಾರಲ್ಲ ಅಸಭ್ಯ ವರ್ತನೆ, ಅಸಭ್ಯವಾಗಿ ಮಾತಾಡ್ತಾರೆ ಅಂತ. ಅದಕ್ಕೆ ಧ್ರುವಂತ್ ಅವ್ರು ಹೇಳ್ತಿದ್ದಾರೆ, ಇದು ರಾಂಗ್ ಸ್ಟೇಟ್ಮೆಂಟ್ ಸರ್ ಅಂತ ಹೇಳ್ತಿದ್ದಾರೆ. ನಾನೀಗ ಮಾತಾಡ್ತೀನಿ, ಈಗ ತಡ್ಕೋ ಈಗ ಅಂತ ಹೇಳ್ತಿದ್ದಾರೆ. ನಾನು ಮಾತಾಡ್ತೀನಿ, ನೀನು ತಡ್ಕೋ ಈಗ. ನೀನು ಎಲ್ಲರ ಹತ್ರ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ. ನೀನು ಒಬ್ಬನೇ ಪಳಾರಲ್ಲ, ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇರುವಂಥ ಧ್ರುವಂತ್ ಅವ್ರು ಕೂಡ ಸಖತ್ತಾಗೆ ಟಕ್ಕರ್ ಕೊಡ್ತಿದ್ದಾರೆ ರಜತ್ ಅವ್ರಿಗೆ. ರಜತ್ ಅವ್ರು ವಾರ ಪೂರ್ತಿ ನೋಡಿದ್ದಾರೆ, ಯಾರ್ಯಾರು ಹೆಂಗಿದ್ದಾರೆ, ಯಾರ್ಯಾರು ಏನೇನು ಮಾತಾಡ್ತಾರೆ ಎಲ್ಲ ತಿಳ್ಕೊಂಡಿದ್ದಾರೆ. ಈಗ ಇನ್ಮೇಲೆ ಅವ್ರ ಆಟನೂ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಜನ ಹೇಳ್ತಿದ್ದಾರೆ, ಇವತ್ತೇನೆ ಚೈತ್ರ ಹಾಗೂ ರಜತ್ ಅವ್ರು ಹೋಗ್ತಿದ್ದಾರೆ, ಅವ್ರು ಆ್ಯಕ್ಚುಲಿ ವೈಲ್ಡ್ ಕಾರ್ಡ್ ಅಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕು, ಈಗ ಚೆನ್ನಾಗಿ ಆಡ್ತಿದ್ದಾರೆ, ಇನ್ಮೇಲೆ ಇವ್ರನ್ನ ಕಂಟಿನ್ಯೂ ಮಾಡಿದ್ರು ಮಾಡ್ತಾರೆ. ಬಿಗ್ ಬಾಸ್ವ್ರಿಗೂ ಅದೇ ಬೇಕಾಗಿರೋದು, ಜಗಳ ತಂದಿಡೋದು ಇದೇ ಬೇಕಾಗಿರೋದು ಬಿಗ್ ಬಾಸ್ವ್ರಿಗೂ ಕೂಡ. ಸೊ ಬೇಕು, ಬಿಗ್ ಬಾಸ್ ಅಂದರೆ ಜಗಳ ಎಲ್ಲ ಇರಬೇಕು. ಸುಮ್ಮನೆ ಜೇನ್ನ ಗೂಡು ನಾವೆಲ್ಲ ಅನ್ನೋ ರೀತಿ ಇದ್ದರೆ ಅದು ಬಿಗ್ ಬಾಸ್ ಆಗಿರೋದಿಲ್ಲ. ಸೊ ಇಟ್ಕೊಳ್ತಾರ ಅಥವಾ ಕಳಿಸ್ತಾರ ನೋಡೋಣ. ಇನ್ನೂ ಬೇರೆಯವ್ರು ಕೂಡ ಬರ್ತಾರಂತೆ, ಬೇರೆ ಕಂಟೆಸ್ಟೆಂಟ್ಗಳು ಕೂಡ ಬರ್ತಾರಂತೆ. ಅಂದರೆ ಈಗ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂದರೆ ಇವ್ರ ಜೊತೆ, ಈಗ ಬಂದಿದ್ದಾರಲ್ಲ ಇಬ್ಬರು, ಅವ್ರ ಜೊತೆ ಹೋಗ್ತಾರಂತೆ. ಮುಂದಿನ ವಾರ ಈ ಒಂದಿಬ್ಬರು ಬರ್ತಾರೆ, ಅವ್ರ ಜೊತೆ ಇನ್ನೊಬ್ರನ್ನ ಕೊಟ್ಕೊಳ್ಳೋ, ಯಾರು ಎಲಿಮಿನೇಟ್ ಆಗ್ತಾರಲ್ಲ ಅವ್ರನ್ನ ಅವ್ರ ಜೊತೆ ಕಳಿಸ್ಕೊಡೋದು, ಆ ಥರ ಮಾಡ್ತಾರೆ ಅಂತ ಹೇಳಲಾಗ್ತದೆ. ನೋಡುವ, ಈಗ ಭಾನುವಾರ ಬಂದಮೇಲೆ ಎಲಿಮಿನೇಟ್ ಆಗ್ತಾರಲ್ಲ ಒಬ್ಬ ಸದಸ್ಯ, ಅವ್ರ ಜೊತೆ ಇವರು ಹೋಗ್ತಾರಾ ಅಥವಾ ಇವ್ರು ಇರ್ತಾರ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಭಾನುವಾರದವರೆಗೂ ಕಾಯೋಣ ಏನಾಗುತ್ತೆ ಅಂತ. ಇಲ್ವಾ ಇವತ್ತೇ ರಿವೀಲ್ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಸುದೀಪ್ ಸರ್ ಕೂಡ ಒಂಥರ ಸ್ಮೈಲ್ ಕೂಡ ಮಾಡ್ತಿದ್ದಾರೆ, ಇನ್ಮೇಲೆ ಆಟ ಶುರು ಅಂತ. ಆ್ಯಕ್ಚುಲಿ ನೋಡುವ ಯಾರ ಆಟ ಚೆನ್ನಾಗಿರುತ್ತೆ, ಯಾರ ಆಟ ಇಲ್ಲಿಗೆ ಮುಗಿಯುತ್ತೆ. ಧ್ರುವಂತರೇ ಹೋಗ್ತೀನಿ ಅಂತಾರೆ, ಆಮೇಲೆ ನಾನು ಹೆಂಗೆ ಹೋಗ್ಬೇಕು ಅಂತಾರೆ, ಎಲ್ಲ ಅವರೇ ಮಾತಾಡ್ತಾರೆ. ಒಟ್ನಲ್ಲಿ ಚೆನ್ನಾಗಿ ರಜತ್ಗೆ ಟಕ್ಕರ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೇನು ಅನಿಸುತ್ತೆ ಗೈಸ್? ರಜತ್ ಅವ್ರು ಇರಬೇಕಾ ಹೋಗ್ಬೇಕಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.